ಮಧ್ಯಾಹ್ನದ ಊಟಕ್ಕೆ ಹೆಸರು ಕಾಳು ಹುಳಿ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮುದ್ದೆ, ಅನ್ನ, ಹಾಗೆ ದೋಸೆ, ಇಡ್ಲಿ, ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಸಿಗೆನಲ್ಲಿ ಆದಷ್ಟು ಹೆಸರು ಕಾಳು ಉಪಯೋಗಿಸೋದ್ರಿಂದ ತಂಪಾಗೂ ಇರುತ್ತೆ. ಮೊದಲು ಒಂದು ಬೌಲಲ್ಲಿ 1 ಕಪ್ಪಷ್ಟು ಹೆಸರು ಕಾಳು ಅಂದರೆ 100 ಗ್ರಾಮಷ್ಟು ಹೆಸರು ಕಾಳನ್ನು ಹಾಕಿ ನೀರು ಸೇರಿಸ್ಕೊಂಡು ಇಡೀ ರಾತ್ರಿ ನಾವು ನೆನೆಸಿಟ್ಕೋಬೇಕು. ಅಂದರೆ 8ರಿಂದ ಒಂದು 10 ಗಂಟೆ ಕಾಲ ನೆನೆಸಿಟ್ಕೊಳ್ಳೋದ್ರಿಂದ ಕಾಳುಗಳು ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಾಳಂತೂ ದಪ್ಪ ದಪ್ಪ ಆಗಿದೆ, ಹಾಗೆಯೇ ಮೆತ್ತಗಾಗಿದೆ, ನೀವು ನೋಡ್ತಿರ್ಬೋದು. ಈ ಥರ ನೆನೆಸಿಟ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಸೇರಿಸಿ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಮಾಡ್ತಾ ನಾನು 1 ಕಪ್ಪಷ್ಟು ಕಾಯಿ ತುರಿನೂ ಸೇರಿಸ್ಕೊಳ್ತಿದ್ದೀನಿ. ಅಂದರೆ ಸಾರು ಥಿಕ್ನೆಸ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ಕಾಯಿ ತುರಿನ ಹಾಕ್ಕೋಬೇಕು. ಹೆಸರು ಕಾಳು ಒಂದು ಸ್ವಲ್ಪ ಸಿಹಿನೇ ಇರುತ್ತೆ, ಅದರಿಂದ ಕಾಯಿ ತುರಿನೂ ಹೆಚ್ಚಿಗೆ ಹಾಕ್ಕೋಬೇಡಿ. ನೋಡಿ, ನಾನು ಹಾಕ್ತಿದ್ದೀನಲ್ವ, ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈಗ ಇದು ಅಷ್ಟೇ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದರಲ್ಲೇ ಖಾರಕ್ಕೆ ಬೇಳೆ ಸಾರಿಗೆ ಹಾಕ್ತೀವಲ್ವ, ಆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಹೆಸರು ಕಾಳು ಸಾರು ಒಂದು ಸ್ವಲ್ಪ ಸಪ್ಪೆ ಅನಿಸುತ್ತೆ, ಅದರಿಂದ ಖಾರ ಹೆಚ್ಚಿಗೆ ಇರಬೇಕು. ಅದರಿಂದ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನೂ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಬೇರೆ ಯಾವುದೂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಡಿ, ಇಷ್ಟೇ ಹಾಕ್ಕೊಳ್ಳಿ, ರುಚಿಯಾಗಿ ಸಾರು ಬರುತ್ತೆ. ನೋಡಿ, ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟವನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ನೀರು ಸೇರಿಸಿ ಮೆತ್ತಗೆ ಗಂಧ ಬರುತ್ತಲ್ವ, ಆ ರೀತಿ ಮೆತ್ತಗೆ ನಾವು ರುಬ್ಕೊಂಡ್ರೆ ಸಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನಂತರ ಈಗ ಕುಕ್ಕರಲ್ಲಿ ಹೆಸರು ಕಾಳನ್ನು ಸೇರಿಸ್ತಿದ್ದೀನಿ. ಅಂದರೆ ನಾವು ನೆನೆಸಿಟ್ಕೊಂಡಿದ್ವಲ್ಲ, ಆ ಹೆಸರು ಕಾಳನ್ನು ಹಾಕ್ಬಿಟ್ಟು ತರಕಾರಿಗಳನ್ನು ಹಾಕಬೇಕು. 2 ಟೊಮೊಟೊ ಮತ್ತು 2 ಆಲೂಗಡ್ಡೆ ಸಿಪ್ಪೆ ಸಮೇತ, ಹಾಗೆ 3 ಕಪ್ಪು ಬದನೆಕಾಯಿ. ಹುಳಿ ಸಾರಿಗೆ ಯಾವಾಗಲೂ ಅಷ್ಟೇ ಕಪ್ಪು ಬದನೆಕಾಯಿ ಹಾಕ್ಕೊಳ್ಳಿ, ಹಾಗೆಯೇ ಆಲೂಗಡ್ಡೆನೂ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಬ್ಬಿಟ್ಟಿರೋ ಅಂಥ ಮಸಾಲನೂ ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ. ನಂತರ ನೀರನ್ನು ಹಾಕ್ಕೊಳ್ಳೋಣ. ನಾನು ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು. ಹೆಸರು ಕಾಳು ಬೆಂದ ನಂತರ ತುಂಬ ಗಟ್ಟಿಯಾಗೋಗುತ್ತೆ ಸಾರು, ಅದರಿಂದ ನೋಡಿ ಈ ರೀತಿ ಒಂದು ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ. ಹಾಗೆಯೇ ಸಾರು ತಣ್ಣಗಾದ ನಂತರನೂ ಅಷ್ಟೇ ಬೇಗ ಗಟ್ಟಿಯಾಗುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ನಾವು ಕೂಗಿಸ್ಕೊಳ್ಳೋಣ. ಓಕೆ, ನೋಡಿ 3 ವಿಸಿಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸಾರಂತೂ ಸೂಪರಾಗಿ ರೆಡಿಯಾಗಿದೆ. ಕಾಳುಗಳಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದೋಗಿದೆ, ತರಕಾರಿನೂ ಬೆಂದೋಗಿದೆ. ಹಾಗೆಯೇ ಸಾರು ಥಿಕ್ನೆಸ್ಸು ಅಷ್ಟೇ ಕರೆಕ್ಟಾಗಿದೆ ಅಲ್ವಾ. ಈ ಥರ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿತಿದೆ. 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಸಿಡಿದ ನಂತರ ಇದನ್ನು ನಾವು ಸಾರಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಸಾರು ರೆಡಿ ಆಗೋಯ್ತು. ದೋಸೆ, ಇಡ್ಲಿ, ಚಪಾತಿಗೆ, ಹಾಗೆಯೇ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ಗೆ ಟ್ರೈ ಮಾಡಿ ನೋಡಿ. ಹಾಗಿದ್ದರೆ ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.